ಇಂತಾಗ ಮಾತಾಡಲಬಾರದು. ಅದಕ್ಕೆ ಫಸ್ಟ್ ಆಫ್ ಆಲ್ ಡೇ 1 ನಾನು ಚಾರ್ಜ್ ತಗೊಳ್ಳುವಾಗ ಫಸ್ಟ್ ಮೀಟಿಂಗ್ ಅಲ್ಲಿ ನಾನು ಹೇಳಿರೋದು, ನಾನು ಯಾರನ್ನು ಬೈಯಲ್ಲ. ಒಂದು ಆಫೀಸರ್ ಇರಲಿ, ಸಿಬ್ಬಂದಿ ಇರಲಿ, ನನ್ನ ಚೇಂಬರ್ಗೆ ಬರಲಿ, ಅವ್ರು ಏನ್ ತಪ್ಪು ಮಾಡಿರ್ತಾರಂದ್ರೆ ಸರಿ, ಅವ್ರು ಡಿಸ್ಮಿಸ್ ಮಾಡುವ ಮಟ್ಟದಲ್ಲಿ ತಪ್ಪು ಮಾಡಿರ್ತಾರಂದ್ರೆ ಸರಿ, ನನ್ನ ಚೇಂಬರ್ ಅಲ್ಲಿ ಕೂರಿಸಿ ಮಾತಾಡಿ ನಾನು ನಿಮಗೆ ಬೆಲೆ ಕೊಡ್ತೀನಿ. ಇದು ಒಂದೊಂದು ಆಫೀಸರ್ ಸಿಬ್ಬಂದಿಗೆ ಕೊಡುವ ಬೆಲೆ, ಆ ಸಿಬ್ಬಂದಿ ಸಾರ್ವಜನಿಕರಿಗೂ ಕೊಡುವ ಬೆಲೆ. ಒಬ್ಬರು ಮ್ಯೂಚುವಲಿ ಎವ್ರಿಬಡಿ ಶುಡ್ ಬಿ ರೆಸ್ಪೆಕ್ಟೆಡ್. ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ನೀವು ಫಾಲೋ ಮಾಡಲ್ಲ ಅಂದ್ರೆ ಕ್ರಮ ಕೈಗೊಳ್ತೀನಿ ಅಂದ್ರೆ ಡೇ 1 ಫಸ್ಟ್ ಮೀಟಿಂಗ್ ಅಲ್ಲಿ ಕೂಡ ಹೇಳಲಾಗಿದೆ. ನಮ್ಮ ಆಫೀಸರ್ಸ್ ಸಿಬ್ಬಂದಿಗಳನ್ನು ಬೈಯೋದು, ಕೂಗಾಡೋದು ಇದಕ್ಕೂ ನಾನು ವಿರುದ್ಧ ಇದ್ದೀನಿ. ಅದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಅವಾಚ್ಯ ಶಬ್ದದಿಂದ ಮಾತಾಡ್ತಾರಂದ್ರೆ, ಯಾರು ಮಾತಾಡ್ತಾರೆ ಅಂದ್ರೆ ಮುಲಾಜಿಲ್ಲದೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ನಿನ್ನೆ ಇದೇ ರೀತಿಯಲ್ಲಿ ಗೋಕಾಕ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗೋಕಾಕ್ ಟೌನ್ ಸಬ್ ಇನ್ಸ್ಪೆಕ್ಟರ್ ಅವರು ಅಸಭ್ಯ ವರ್ತನೆಯಿಂದ ಮಾತನಾಡಿರುವುದು ಕಂಡು ಬಂದಿರುತ್ತದೆ. ಸೊ ಅದು ಬಗ್ಗೆನೂ ಕೂಡ 100% ಆಕ್ಷನ್ ವಿಲ್ ಬಿ ಇನಿಷಿಯೇಟೆಡ್. ರಿಪೋರ್ಟ್ ಆಲ್ರೆಡಿ ಬಂದಿದೆ, ನನ್ನ ಗಮನದಲ್ಲಿ ಇದೆ, ರಿಪೋರ್ಟ್ ಬಂದಿದೆ. ಬಟ್ ಇದರಲ್ಲಿ ಒಂದೇ ಒಂದು, ಹಿ ವಾಸ್ ಪ್ರೊವೋಕ್ಡ್. ಇದರಲ್ಲಿ ಮಾಡಿರುವ ಅಮಿತ್ ಸಿರ್ಡೋನಿ ಸುಮಾರು 10 ದಿವಸದಿಂದ ಲಾಸ್ಟ್ 1 ತಿಂಗಳಿಂದ ಇವರನ್ನು ಫಾಲೋ ಮಾಡಿರೋದಾಗಿ ನಮಗ ಒಂದು ಗಮನದಲ್ಲಿ ಇದೆ. ಪೊಲೀಸ್ ಸ್ಟೇಷನ್ಗೆ ಮತ್ತೆ ಹೋಗುವುದು, ಇವರು ಒಂದು ಸುಳ್ಳು ಕೇಸನ್ನು ಕೊಟ್ಟಿರೋದು ನಮ್ಮ ಗಮನದಲ್ಲಿ ಇದೆ. ಯಾವುದೇ ಆಗದೆ ಒಂದು ಕೇಸಲ್ಲಿ ಅಟೆಂಪ್ಟ್ ಟು ಮರ್ಡರ್ ಅಂದ್ರೆ ಒಂದು ಅವರ ರಿಲೇಟಿವ್ ಮೇಲೆನೆ ಕೊಟ್ಟಿರೋದು. ಅದಕ್ಕೆ ಅಟೆಂಪ್ಟ್ ಟು ಮರ್ಡರ್ ಅಂದ್ರೆ ನಾವು ಮಾಡಲ್ಲ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಹೇಳಿರ್ತಾರೆ. ಅದನ್ನು ವಿಡಿಯೋ ಸ್ಟೇಟ್ಮೆಂಟ್ ಮಾಡಲಾಗಿದೆ. ಯಾರಿಗೂ ಗಾಯ ಆಗಿರಲ್ಲ, ಆದ್ರೆ ಕೂಡ ಅವರು ಕಂಪ್ಲೇಂಟ್ ಅಲ್ಲಿ ಅಟೆಂಪ್ಟ್ ಟು ಮರ್ಡರ್ ಅಂದ್ರೆ ಕೊಟ್ಟಿರ್ತಾರೆ. ಆ ಕೇಸಲ್ಲಿ ಎಲ್ಲರ ಮೇಲೇನೂ ಚಾರ್ಜ್ ಶೀಟ್ ಮಾಡಬೇಕಂದ್ರೆ ಹೇಳಿ ಒಂದು ಒತ್ತಾಯ ಮಾಡಿರೋದು. ಅದರಲ್ಲಿ ಕೆಲವೊಬ್ಬರು ಆ ಸ್ಥಳದಲ್ಲಿ ಎಲ್ಲ ಅವ್ರ ಮೇಲ್ಗಡೆ ಕೇಸ್ ಕೊಟ್ಟಿರೋದು ಕಂಡು ಬಂದಿರ್ತದೆ. ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಅಸಭ್ಯ ವರ್ಗದಿಂದ ಮಾತನಾಡೋದನ್ನು ನಾವು ಜಸ್ಟಿಫೈ ಮಾಡೋದಕ್ಕಾಗಲ್ಲ. ಅವ್ರ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ, ಇಲಾಖೆ ವಿಚಾರಣೆ ಮಾಡ್ತೀವಿ. ಈ ಇಲಾಖೆ ವಿಚಾರಣೆ, ಈ ಬ್ಲಾಕ್ ಮಾರ್ಕ್ ಅವ್ರ ಕರಿಯರ್ ಪೂರ್ತಿ ಇರುತ್ತದೆ. ಎರಡನೇದು ಗ್ರಾವಿಟಿ ಆಫ್ ಪನಿಷ್ಮೆಂಟ್. ಉದ್ದೇಶಪೂರ್ವವಾಗಿ ಮಾಡಿದಾರ ಇಲ್ಲ ಪ್ರೊವೋಕ್ ಮಾಡಿದಾರ, ಎರಡಕ್ಕೂ ವ್ಯತ್ಯಾಸ ಇರ್ತದೆ. ಗ್ರಾವಿಟಿಯಲ್ಲಿ ಡಿಫರೆನ್ಸ್ ಬರ್ತದೆ. ಬಟ್ ಆದರೆ ಇದು ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯಲ್ಲಿ ಸಾರ್ವಜನಿಕರ ಜೊತೆ ಇಂತಹ ಅಸಭ್ಯ ಅರ್ಥದಲ್ಲಿ ಮಾತನಾಡೋದಕ್ಕೆ ಯಾರಿಗೂ ಇಲ್ಲಿ ಅಧಿಕಾರ ಇಲ್ಲ. ನಾನು ಅಂತಾಗ ಮಾತನಾಡಲ್ಲ. ನಮ್ಮ ಸಿಬ್ಬಂದಿ ಇಲ್ಲ, ಆಫೀಸರ್ಸ್ ವಿತ್ ಇನ್ ದ ಡಿಪಾರ್ಟ್ಮೆಂಟ್ ಆರ್ ವಿತ್ ಪಬ್ಲಿಕ್ ಯಾರ ಕಡೆನೂ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಆಲ್ರೆಡಿ ಹಾರಿಗೆರೆಯಲ್ಲಿ ಕೂಡ ಇದೇ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದೀನಿ, ಮೊನ್ನೆ ಕ್ರಮ ಕೈಗೊಂಡಿದ್ದೇನೆ. ಅಲ್ಲಿಂದ ಇಬ್ಬರನ್ನು ಸಸ್ಪೆಂಡ್ ಮಾಡಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಈಗ ಗೋಕಾಕ್ ಅಲ್ಲಿ ಕೂಡ ಸಬ್ ಇನ್ಸ್ಪೆಕ್ಟರ್ ಕೂಡ ಇದೇ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅವ್ರಿಗೂ ಅವಕಾಶ ಇಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ. ಮುಂದಿನ ದಿವಸದಲ್ಲಿ ಯಾವುದು ಇಂತಾಗ ಸಾರ್ವಜನಿಕರಿಗೆ ನಮಗ ತೊಂದರೆ ಆಗೋ ಸಂದರ್ಭದಲ್ಲಿ ನನ್ನ ಕಡೆ ಬರಬಾರದು. ಯಾವ ಸಾರ್ವಜನಿಕರನ್ನು ಅವಾಚ್ಯ ಶಬ್ದದಿಂದ ಮಾತನಾಡುವುದಕ್ಕೋ ಒಬ್ಬರನ್ನು ಇನ್ಸಲ್ಟ್ ಮಾಡುವುದಕ್ಕೋ ಯಾರಿಗೂ ಅವಕಾಶ ಇಲ್ಲ. ಬಟ್ ದಟ್ ಡಸಂಟ್ ಮೀನ್ ದಟ್ ನಾವು ಸುಮ್ಮನೆ ಇರ್ತೀವಿ ಅಂದ್ರೆ ಇಲ್ಲ. ಯಾವುದೇ ಪೊಲೀಸ್ ಆಫೀಸರ್ಗೆ ತೊಂದರೆ ಮಾಡುವ ಸಂದರ್ಭದಲ್ಲಿ ಪೊಲೀಸ್ ಆಫೀಸರ್ ಇರಲಿ, ಸಿಬ್ಬಂದಿ ಇರಲಿ, ನೀವು ಕಂಪ್ಲೇಂಟ್ ಕೊಡಿ. ನಿಮಗೆ ತೊಂದರೆ ಆಗುವ ಸಂದರ್ಭದಲ್ಲಿ ನಿಮ್ಮ ಕೆಲಸ ಮಾಡೋದಕ್ಕೆ ಬಿಡದೆ ಇವರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ 10 ಸಾರಿ ಬಂದು ನಮಗೆ ಹಿಂಗೆ ತೊಂದರೆ ಮಾಡ್ತಾ ಇದ್ದಾರೆ, ಏನ್ ಮಾಡೋದು ಅಂದ್ರೆ ಏನೋ ಸಂದರ್ಭದಲ್ಲಿ ನೀವು FIR ಅನ್ನು ರಿಜಿಸ್ಟರ್ ಮಾಡಿ. ಯಾರು ನಿಮಗೆ ತೊಂದರೆ ಮಾಡೋ ಸಂದರ್ಭದಲ್ಲಿ ಪಬ್ಲಿಕ್ ಕಿರಿಕಿರಿ ಮಾಡ್ತಾರೆ. ಈಗ ವಿಡಿಯೋ ಇಟ್ಕೊಂಡು ಯೂಟ್ಯೂಬರ್ಸ್ ಅಂದ್ರೆ ಹೇಳ್ಕೊಂಡು ಕೆಲವೊಬ್ಬರು ವಸೂಲಿ ಮಾಡ್ತಾರೆ, ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನೀವು ಕಂಪ್ಲೇಂಟ್ ಕೊಡಿ, ನಾವು FIR ಮಾಡೋದಕ್ಕೆ ರೆಡಿ ಇರ್ತೀವಿ. ಬಟ್ ಇಂತಾಗ ಇನ್ಸಲ್ಟ್ ಮಾಡೋದಕ್ಕೂ ಅವಾಚ್ಯ ಶಬ್ದದಿಂದ ಮಾತನಾಡೋದಕ್ಕೂ